ರೋಡಲ್ಲಿ ಎದುರೋಡುತ್ತಿದೆ ದುರ್ಗ ಕಳ್ಳಂಕ ಸ್ವರೂಪರವರು ರೋಡಲ್ಲಿ ಎದುರೋಡುತ್ತಿದೆ ದುರ್ಗ ಕುರುಪಿತಾಮಹರು ಸೈಂಧವ ಅಶ್ವತ್ಥಾಮರು ಕುರುಪಿತಾಮಹರು ಭೀಷ್ಮ ದ್ರೋಣರು ಸೈಂಧವ ಅಶ್ವತ್ಥಾಮರು ಬೆದರದೆ ನೀನಿ ಕದನವ ಮಾಡಿ ಬೆದರದೆ ನೀನಿ ಕದನವ ಮಾಡಿ ನೋಡಲ್ಲಿ ಬೆದರೋಡುತ್ತಿದೆ ದುರ್ಗ ಈ ಗುರುಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ಬೆದರೋಡುತ್ತಿದೆ ದುರ್ಗ. ಅರ್ಜುನ, ಸಾಗರದಂತೆ ಕಾಣುತ್ತಿರುವ ಸೈನ್ಯವನ್ನು ನೋಡು. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನಕ್ಕಾಗಿ ಪ್ರಾಣಗಳನ್ನು ತೃಣವೆನಿಸಿ ಈ ರಣಭೂಮಿಯಲ್ಲಿ ನಡೆದಿರುವ ವೀರರನ್ನು ನನಗೆ ತೋರಿಸುದೇವ. ಅರ್ಜುನ, ಕೌರವರ ಬಲ ಸಮೇತವಾದ ಸೈನ್ಯವು ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಅಷ್ಟಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಗೂ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಗುಟವು ಬೆಳಗುತ್ತಿರುವುದು ನೋಡು. ಯುದ್ಧ ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಅರ್ಜುನ. ಮಹದಾಜ್ಞೆ ಮಾಧವ. ಭೀಷ್ಮ ಕುರುಪಿತ, ಇದೋ ಈ ಅರ್ಜುನ ವಂದನೆಗಳನ್ನು ಸ್ವೀಕರಿಸು. ಪರಮಾತ್ಮ ವಾಸುದೇವ. ಅರ್ಜುನ, ಏನಾಯಿತು? ಏಕೆ ವಿಚಿತ್ರಗೊಳ್ಳುತ್ತಿರುವೆ? ಏನು ಹೇಳಲಿ ಪರಮಾತ್ಮ. ರಥವನ್ನು ನಿಲ್ಲಿಸು, ರಥವನ್ನು ಮಧುಸೂದನ. ನಿಲ್ಲಿಸು ರಥವನ್ನು ಮಧುಸೂದನ. ಸಮರವು ನಾನಿನ್ನು ಮಾಡಲಾರೆನು ದೇವ. ಸಮರವು ನಾನಿನ್ನು ಮಾಡಲಾರೆನು ದೇವ. ನಿಲ್ಲಿಸು ರಥವನ್ನು ಮಧುಸೂದನ. ಮಧುಸೂದನ ಮಧುಸೂದನ. ಕೃಷ್ಣ, ಅಲ್ಲಿ ನೋಡು ಬಂಧುಗಳು ಗುರು ಬಾಂಧವರು. ಅಲ್ಲಿ ನೋಡು ಬಂಧುಗಳು ಗುರು ಬಾಂಧವರು. ಬಿಡಲಾರೆ ಬಾಣವ ಮಾಡಲು ಸಮರವ. ಬಿಡಲಾರೆ ಬಾಣವ ಮಾಡಲು ಸಮರವ. ದಿಕ್ಕು ತಿಳಿಯದೆ ದೀನನು ನಾನಾದೆ. ದಿಕ್ಕು ತಿಳಿಯದೆ ದೀನನು ನಾನಾದೆ. ಗತಿ ನೀನೆದೋ ದೇವ, ಕರುಣಿಸು ಪರಮಾತ್ಮ. ಗತಿ ನೀನೆ ಹೋ ದೇವ, ಕರುಣಿಸು ಪರಮಾತ್ಮ. ನಿಲ್ಲಿಸು ಒಂದು ಮಧುಸೂದನ. ಸಮರವು ನಾನಿನ್ನು ಮಾಡಲಾರೆನು ದೇವ. ನಿಲ್ಲಿಸು ರಥವನ್ನು ಮಧುಸೂದನ. ಮಧುಸೂದನ ಕೃಷ್ಣ. ಏನು ಹೇಳಲಿ ಪರಮಾತ್ಮ. ನನ್ನ ಅಂಗಾಂಗಗಳು ಹದುರುತ್ತಿರುವವು, ಶರೀರವು ಕಂಪಿಸುತ್ತಿರುವುದು, ಮಾತಾಡಲು ನಾಲಿಗೆಯು ಒಣಗುತ್ತಿದೆ, ಕೈಯಿಂದ ಗಾಂಡಿಯುವ ಕಳಿಸಿತು, ನಿಲ್ಲಲು ಕೈ ಕಾಲುಗಳಲ್ಲಿ ತ್ರಾಣವೇ ಇಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಪರಮಾತ್ಮ, ರಾಜ್ಯದ ಮೇಲೆ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. ಮೂಢರ ಸಾರ್ವಭೌಮ ಪದವಿಗಾಗಿ ಜ್ಞಾತಿ ಒದಗಿ ಗುರು ಹಿಂಸೆಗೆ ನಾನು ಕೈಯಾಕಲಾರೆನು. ರಥವನ್ನು ಹಿಂತಿರುಗಿಸು. ನನಗೆ ಯುದ್ಧವೂ ಬೇಡ, ಈ ರಾಜ್ಯವೂ ಬೇಡ ತಂದೆ. ಅರ್ಜುನ, ಇದೇನು ಈ ವಿಶ್ವಾಸದಲ್ಲಿ ಹೀಗೆ ಹೇಳುತ್ತಿರುವಿ?
ಕ್ಷತ್ರಿಯ ವೀರನಾಗಿ ಜನಿಸಿ ಕೈಲಾಗದ ಏಡಿತನ್ನ ಮಾತನಾಡುತ್ತಿರುವೆಯಲ್ಲ. ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ ರೂಢಿಯಲ್ಲಿ ನಾನು ಕೆಡನೆನಿಸಲಾರೆ, ರೂಢಿಯಲ್ಲಿ ನಾನು ಕೆಡನೆನಿಸಲಾರೆ. ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ ಕೃಷ್ಣ ನೋಡು ನೋಡು ಪಾತ ಎಡಿತನವಿದೆ, ನೋಡು ಪಾತ ಗಡದಿಂದ ಶರವ ಉಡು ನೀನು ಬೇಗನೆ, ನೋಡು ನೋಡು ಪಾತ ಪಾತ ಪಾತ. ಗುರುವು ಬಾಂಧವರ ಶಿರವ ತೆರೆಯಲಾರೆ, ಗುರುವು ಬಾಂಧವರ ಶಿರವ ತೆರೆಯಲಾರೆ. ಮರಳು ಮಾತಿನ್ನೇಗೆ ಮರಳು ಮಾತಿನ್ನೇಗೆ ಕರವೇ ಮುಗಿವೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ ಕೃಷ್ಣ. ದುಷ್ಟ ಶಿಷ್ಟ ನಾನು ಶಿಷ್ಟ ಪಾಲ ನಾನು, ಶಿಷ್ಟ ನಾನು ಶಿಷ್ಟ ಪಾಲ ನಾನು, ಕರ್ತ ನಾನು ನಿಷ್ಠೆಯಿಂದ ನೋಡು, ಕರ್ತ ನಾನು ನಿಷ್ಠೆಯಿಂದ ನೋಡು, ನೋಡು ನೋಡು ಪಾತ ಪಾತ ಪಾತ. ಕರದೆ ಗಾಂಡಾವಿಯ ಧರಿಸಲಾರೆ ದೇವ, ಕರದೆ ಗಾಂಡಾವಿಯ ಧರಿಸಲಾರ ದೇವ. ನರಕ ಭೋಗಿಯಾಗಿ ನರಕ ಭೋಗಿಯಾಗಿ ನರಳಲಾರೆ ನಯ್ಯ, ಬೇಡ ಮಾಧವ ಬೇಡಿಕೊಂಡ ದೇವ, ಬೇಡ ಮಾಧವ ಕೃಷ್ಣ ಕೃಷ್ಣ. ಆದಿಯಲ್ಲಿ ಸೃಷ್ಟಿ ಮಧ್ಯದಲ್ಲಿ ಮೋದ, ಆದಿಯಲ್ಲಿ ಸೃಷ್ಟಿ ಮಧ್ಯದಲ್ಲಿ ಮೋದ, ಅಂತ್ಯದಲ್ಲಿ ವೇದ ದೈವನಿಗ ಪಾತ. ಅಂತ್ಯದಲ್ಲಿ ವೇದ ದೈವನಿಗ ಪಾತ, ನೋಡು ನೋಡು ಪಾತ. ಅರ್ಜುನ, ತೆರೆದ ಸ್ವರ್ಗ ಮಾರ್ಗವನ್ನು ಬಿಟ್ಟು ನರಕಕ್ಕೀಡಾಗಬೇಡ. ರಣಧೀರ ಅರ್ಜುನ ಎಂಬ ಹೆಸರನ್ನು ಕಳೆದುಕೊಂಡು ರಣಯಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ನಿನ್ನ ಅಭಿಮಾನವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ಗುರು ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯಾರ್ಹರಾದ ಮೇಲೆ ಬಾಣವನ್ನು ತೊಡಲಾರೆ. ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಲೇಸು. ಬಂಧು ಬಾಂಧವರನ್ನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸುವ ಆಸೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾನು ವಧಿಸಲಾರೆ ದೇವ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳುವಿಲ್ಲದ ಆತ್ಮವನ್ನು ವಧಿಸುವುದಾದರೂ ಏನು? ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವುದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಆತ್ಮನಿಗೆ ಮರಣವಿಲ್ಲ. ದೇಹಕ್ಕೆ ಯೌವನ, ಬಾಲ್ಯ, ಯೌವನ, ವಾರ್ಧಕ್ಯಾದ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿ ಸಹಜವಾದುದು. ಪಂಡಿತನಾದವನು ಮರಣಕ್ಕೆ ದುಃಖಿಸುವಲ್ಲ. ಈ ಭೀಷ್ಮ ದ್ರೋಣರು ನಾನು ನೀನು ಅನೇಕ ಸಾರಿ ಜನ್ಮಿಸಿದೆವು, ಮುಂದೆಯೂ ಜನ್ಮಿಸಿವೆವು. ಹುಟ್ಟಿದವನಿಗೆ ಮರಣವೋ ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಪರಮಾತ್ಮ,
ಗೆಳೆಯ ಜನಾರ್ದನ 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 ಬೇಡವಯ್ಯ ಕದನ ಪುನೋದ್ಧಾರಿ ಬೇಡುವೆ ಶ್ರೀಹರಿಯೇ ಬೇಡವಯ್ಯ ಕದನ ಕದನ ಕೃಷ್ಣ ಅಲ್ಲಿ ನೋಡು ಬಂಧುಗಳು ಗುರು ಬಾಂಧವರು ಅಲ್ಲಿ ನೋಡು ಬಂಧುಗಳು ಅನ್ನು ಕೊಡಲಾರೆ ಬಂಧುಗಳು ಗುರು ಬಾಂಧವರು ಬಿಡಲಾರೆ ಬಾಣವ ತನಕ ಭಾಗಿಯಾಗಿ ನರಳಲಾರೆ ನಯ್ಯ ಬೇಡವಯ್ಯ ಕದನ ಕದನ ಕೃಷ್ಣ ವಾಸುದೇವ ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ಆದರೂ ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನಷ್ಟೇ. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಬೇರೆ ಮಾರ್ಗ ಯಾವುದು ಇರ್ಬೋದು? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳಾದರೂ ತ್ಯಜಿಸಬಹುದು, ಆದರೆ ಪಶಧರ್ಮಂ ಅನಾಥ ಕಾರ್ಯಂ ನೆನಪಿರಲಿ ಪಾರ್ಥ. ಇದು ಧರ್ಮಯುದ್ಧ. ಅಪಕೀರ್ತಿ ಸುಕೀರ್ತಿಗಳು ಮರಣಕ್ಕಿಂತಲೂ ಘೋರತನವು. ಶತ್ರುಗಳು ಹೇಡಿಯನವರು. ನೀನು ಅಜ್ಞಾನದಿಂದ ಕರ್ಮವನ್ನು ಚಲಿಸು, ಅಸ್ತ್ರಗಳನ್ನು ಇಳಿಸು. ಇಹಲೋಕದಲ್ಲಿ ಕೀರ್ತಿಯನ್ನು, ಪರಲೋಕದಲ್ಲಿ ಸ್ವರ್ಗವನ್ನು ಪಡೆ. ವಾಸುದೇವ, ಈ ಇದರಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಬೆಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ದೇವ. ಕರ್ಮವು ಮಾನವನ ಜೀವನದ ಮಾರ್ಗ. ನೀನು ಈಗ ಕರ್ಮ ತತ್ವರನಾಗು, ಅಲ್ಲದೆ ಅವನು ಅಗೋಚರನು. ಕರ್ಮ ಸಂಬಂಧವಾದ ಮಹಿಮೆಯಿಂದ ಪಂಚಭೂತಗಳಿಂದ ಉನ್ನತನಾಗಿ ಮೆರೆಯುವ ಜೀವವನ್ನು ನೀನು ಮಾತ್ರ ಕೊಲ್ಲಬಲ್ಲೆ. ಆದ್ದರಿಂದ ಅಸ್ತ್ರಗಳನ್ನು ಚಲಿಸು. ಇಹಲೋಕದಲ್ಲಿ ಕೀರ್ತಿಯನ್ನು, ಪರಲೋಕದಲ್ಲಿ ಸ್ವರ್ಗವನ್ನು ಪಡೆ. ಪರಮಾತ್ಮ, ನೀನು ಹೇಳಿದ ರಹಸ್ಯವನ್ನು ತಿಳಿದು ನನ್ನ ಹೃದಯವು ಜ್ಞಾಪಗಳಿತು. ಇನ್ನು ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ದೇವ? ಅರ್ಜುನ, ಇಹಲೋಕದಲ್ಲಿ ನಾವು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಾತ್ಮನು, ಪಂಚಭೂತಗಳಿಗೂ ಹೊಡೆಯನು. ಆತ್ಮ ಭೂಮಿಯಿಂದ ಪ್ರಕೃತಿಯನ್ನು ಆಶ್ರಯಿಸಿ ಈ ಭೂಮಿಯಲ್ಲಿ ಅವತರಿಸಿದೆ. ಯಾವಾಗ ಧರ್ಮ ಪತನವು, ಅಧರ್ಮ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನಿಸುವೆನು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳನ್ನು ಅವಳನ್ನು ತಿಳಿಯುವ ಬಗೆ ಹೇಗೆ? ಪಾರ್ಥನೆ, ನಾನು ಮಾಯಾರೂಪಿ. ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಜಲದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳನ್ನು ವರ್ಧಿಸುವನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವನು. ನಾನು ನೀರಿನಲ್ಲಿ ಸರಾತ್ಮಕನು. ಸೂರ್ಯಚಂದ್ರರ ಕಾಂತಿಯು ನನ್ನದು. ವೇದಗಳಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವನ್ನು ನನ್ನದು. ಸಮಸ್ತ ಭೂತಗಳ ಅಧಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು, ರುದ್ರರಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವು ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಮೋಘ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವು. ಜಗದಾನಂದ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ.
ಧರ್ಮ ಸಂತತಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ತಾತಾಸ್ತು ಪಾರ್ಥ. ಕರಾಳ ಕಾಲ ಸ್ವರೂಪನು ನಾನು. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳನಾಗಿರುವ ಸಮಸ್ತ ಸೈನ್ಯವನ್ನು ಒಂದೇ ಸಾರಿ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಕೀರ್ತಿಯನ್ನು ಗಳಿಸಿ ಜಯಿಸಿದನಾಗುವೆ. ನೋಡು ನನ್ನ ವಿಶ್ವರೂಪವನ್ನು. ಹಾ ಶ್ರೀಹರಿ ಜಗತ್ರಕ್ಷಕ ನಾರಾಯಣ ಪಾಹಿ ಮಾಂ ಪಾಹಿ ಮಾಂ. ಕಣ್ಣಾರೆ ಕಂಡೆನ ಸುರಸನ ಕೌದೆ ವಂದೆನ ಪಾದಾರವಿಂದೆವ ಕಣ್ಣಾರೆ ಕಂಡೆನ. ರಾಮಕೋಟಿ ಆದವರದನ ರಾಮಕೋಟಿ ಹರಿರಾಜವರದನ ಪಾಪನಾಶ ಪರಿಹಾರಕನ ವೇದನೆ ನಾದ ಮಹಿಮಾನೆ ವೇದ ವಿನೋದನೆ ನಾದ ಮಹಿಮಾನೆ ಬೋಧಿಸಿ ಗೀತೆಯ ಹಾದಿಯ ತೋರಿದೆ ಬೋಧಿಸಿ ಗೀತೆಯ ಹಾದಿಯ ತೋರಿದೆ. ಕಣ್ಣಾರೆ ಕಂಡೆನ ಸುರಸನ ಗೌದೆ ವಂದೆನ ಪಾದಾರ ವಿಂದೆವ ಕಣ್ಣಾರೆ ಕಂಡೆನ. ಜಗತ್ರಕ್ಷಕ ನಾರಾಯಣ ಪರಿಪರಿವಿಧದಲ್ಲಿ ಹರಿಯುತ್ತ ನಿನ್ನನ್ನು ಪರಮ ಪುರುಷನೇ ಸ್ಮರಿಸುವೆ ನಿಲ್ಲಿಸು. ಪರಿಪರಿವಿಧದಲ್ಲಿ ಹರಿಯುತ್ತ ನಿನ್ನನ್ನು ಪರಮ ಪುರುಷನೇ ಸ್ಮರಿಸುವ ನಿಲ್ಲಿಸು. ಮೂಜಗ ಕಂಡೆನು ನಿನ್ನಯ ಹೃದಯದಿ ಮೂಜಗ ಕಂಡೆನು ನಿನ್ನಯ ಹೃದಯದಿ ಕಣ್ಣಾರೆ ಕಂಡೆನ ಸುರಸನ ಗೌದೆ ವಂದೆನ ಮೂಲಾರ ವಿಂದೆವ ಕಣ್ಣಾರೆ ಕಂಡೆನ. ಹಾ ಜಗತ್ರಕ್ಷಕ ನಾರಾಯಣ ನನಗೆ ಭಯವಾಗುತ್ತಿರುವುದು. ಕಣ್ಣುಗಳು ಮುಚ್ಚಿ ಹೋಗುತ್ತಿರುವುದು. ಕರ್ಣಾಭಯನೇ ನಿನ್ನ ವೃದ್ಧ ರೂಪವನ್ನು ನೋಡಿ ನನ್ನ ಕಣ್ಣುಗಳು ಮುಚ್ಚಿ ಹೋಗಿರುವವು. ನಿನ್ನ ವಿಶ್ವರೂಪವನ್ನು ತೋರಿಸಿ ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ಧಾರಣ ಮಾಡು, ರಕ್ಷಣೆ ಮಾಡು. ಭಯವನ್ನು ಬಿಡುವ ಅರ್ಜುನ. ಗದಾಶಬ್ರ ಶೋಭಿತನಾದ ನನ್ನ ಸೌಮ್ಯ ರೂಪದ ಮೂರ್ತಿಯ ದರ್ಶನ ಮಾಡು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನಗೆ ಕೀರ್ತಿಯನ್ನು ಗಳಿಸಲು ಸದಾ ಕನಿಕನಾಗಿರುವನು. ಹೇಳು, ಎಚ್ಚರನಾಗು. ಹಾ ಜಗತ್ರಕ್ಷಕ ನಾರಾಯಣ, ನನ್ನ ಮನಸ್ಸಿನ ಸಂಶಯವೋ ನಾಶವಾಯಿತು. ಇದು ನಿನ್ನ ಆಜ್ಞೆಯಂತೆ ಗಾಂಡೀವಿಯನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿವನು ಪರಮಾತ್ಮ. ಉದಯ ಸಂತಾಪವು ನೀಡಿದೆ ದೇವ, ಯೋಗ ಸಲವ ಬಿರುತ್ತಲಿರು ದೇವ. ಕೃಷ್ಣ ಕೃಷ್ಣ ಗುರು ದ್ರೋಣರಿಗರಿಗೋ ಶಪಥವ ಗೈವರು. ಭೀಮಸೇನ ಗುರು ದ್ರೋಣರಿಗರಿಗೋ ಶಪಥವ ಗೈವರು. ನರರಿಲ್ಲದಾತನ ಪರೆಯೋಲಾತ. ಭೀಮಸೇನ ನರರಿಲ್ಲದಾತನ ಪರೆಯೋಲಾತ. ಉದಯ ಸಂತಾಪವು
ಚಾಲಿಸು ವ್ಯಸನವ ಇದು ತರು ಬಿಡು ದೇವಾ ಕೃಷ್ಣ ಕೃಷ್ಣ. ಭೀಮಸೇನ, ಘೋರದ ಯುದ್ಧ ಸಲುವಾಗಿ ಭೀಷ್ಮನು ಪರಾಜಿತನಾದ. ನಮ್ಮ ಯುದ್ಧವು ಜಯವಾಯಿತೆಂದುವಾಯಿತು. ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಶೆಯು ಭಂಗವಾಯಿತು ಭೀಮಸೇನ, ಭಂಗವಾಯಿತು. ಅಣ್ಣ, ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣರೇ ಧನುರ್ಧರಾಗಿ ನಿಂತಿರುವರು. ಅವರನ್ನು ಛೇದಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆ. ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನರಿದ್ದರೆ ಆ ವ್ಯೂಹವನ್ನು ಭೇದಿಸುವುದು ಚೆನ್ನಾಗಿ ತಿಳಿದು. ಕೃಷ್ಣ ಅಣ್ಣ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಇನ್ನೊಂದು ಪಾರ್ಶ್ವದಲ್ಲಿ ಸಂಸ್ಕೃಷ್ಟರೊಡನೆ ಕಾದಾಡುತ್ತಿರುವರು. ಅವರು ಈಗಲೇ ಬರುವ ಸಂಭವವಿಲ್ಲ. ಇದಕ್ಕೆ ತಕ್ಕ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ಇದಕ್ಕೊಂದು ಉಪಾಯವನ್ನು ಖಂಡಿಸಲೇಬೇಕು. ಇಲ್ಲವಾದಲ್ಲಿ ನಮಗೆ ಅಪಜಯವು ಖಂಡಿತ. ಬಿಡಚಿಂತೆಯನ್ನು ತಡವು ಮಾಡದಿರಗೆ ಕೊಡುನಿ ಅಭಯ. ಬಿಡಿದು ದ್ರೋಣವ ಯುವಗೆ ಕಳೆದು ತಲೆಗಳ ನೀಗ ಬಿಡಿದು ದ್ರೋಣವ ಯುವವೇಳಿಸಿ ಕಳೆದ ವೈರಿಗಳ ತಲೆಗಳ ನೀಗ ತಂದವರಣದ ಯುದ್ಧವಗೆ ವೆಚ್ಚಲದೀಪು ರಣದೊಳಗೆ ಕೆರಟಿದರೆ ಕರಳುಗಳ ಬಗೆಯುವೆ. ಬಿಡಚಿಂತೆಯನ್ನು ತಡವು ಮಾಡದೆನಗೆ ಕೊಡು ನೀ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನ ತಾನೇ ಬರಲಿ. ತಂದೆ ಪಾರ್ಥನ ದಯವೊಂದಿರಲಿ, ಇಂದಿರೇಶನೇ ತಾನೇ ಬರಲಿ. ಇದ್ದವಗೆ ಜಲದಿಂಪೋಗುವೆ ರಣಾಗ್ರಕ್ಕೆ, ಜಲದಿಂಪೋಗುವೆ ರಣಾಗ್ರಕ್ಕೆ. ಭೀಮಸೇನ, ದೊಡ್ಡಪ್ಪ, ಇದೆಂತಹ ಮಾತು? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ಪೂಜೆ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಯಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಮಗು ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಯಿಸಿದೆನು. ನೀನು ಈ ಕೆಲಸವನ್ನು ನಿನ್ನಿಂದ ಆಗತಕ್ಕದ್ದಲ್ಲ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ದೊಡ್ಡಪ್ಪ. ನಾನು ಆ ಜ್ಯೇಷ್ಠ ಪಿತಾ ವ್ಯಾಹವನ್ನು ಭೇದಿಸಿ ನಿಮ್ಮ ಅನುಮತಿಯನ್ನು ಪಡೆಯುವುದಕ್ಕೆ ನಾನು ಇಲ್ಲಿಗೆ ಬಂದೆನು. ಬೇಷ್ ಬೇಷ್ ವೀರಪುತ್ರ, ನಮ್ಮ ವಂಶದ ಗೌರವ ಸ್ವರೂಪನಾದ ನೀನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಯಿಸಿದೆನು. ಆದರೆ ಈ ಕೆಲಸವನ್ನು ನಿನ್ನಿಂದ ಆಗತಕ್ಕದ್ದಲ್ಲ. ದೊಡ್ಡಪ್ಪ, ನಾನು ಚಿಕ್ಕವರೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಣುಗಳ ಮುಂದೆ ನಿಂತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿ ಚಿಕ್ಕದಲ್ಲ. ಭರತ ಕುಲದಲ್ಲೇ ಹುಟ್ಟಿ ವೀರಪುತ್ರ ನೆನೆಸಿಕೊಂಡು ಇಂತಹ ಸಮಯದಲ್ಲಿ ಮನೆಯಲ್ಲಿ ಏಡಿಯಂತೆ ಅಡಗಿಕೊಳ್ಳುವುದೇ? ನಾನು ಆ ದುಷ್ಟ ಕೌರವರನ್ನು ದಹನ ಮಾಡಬೇಕು, ನನ್ನ ಅಮಿತ ಪರಾಕ್ರಮವನ್ನು ಪ್ರಕಟಿಸಬೇಕು. ಆದರೆ ತಮ್ಮ ಆಜ್ಞೆ ಆಗಬೇಕು ದೊಡ್ಡಪ್ಪ. ಕುಮಾರ, ಅಭಿಮನ್ಯು, ನಿನ್ನನ್ನು ಪಾಂಡವರು ವಂಶೋದ್ಧಾರಕ್ಕೆ ನೆನೆಸಿದ ನಿನ್ನನ್ನು ಸಮರ ಭೂಮಿಗೆ ಕಳಿಸಲು ನನ್ನಂತೆ ಆಗುದು ಕುಮಾರ, ಆಗುದು. ಏನು ಹೇಳಿದೆ ದೊಡ್ಡಪ್ಪ? ಈ ಸರ್ವ ಲೋಕಗಳನ್ನೇ ತನ್ನ ಹೃದಯದಲ್ಲಿ ಅಡಗಿಸಿಕೊಂಡು ರಕ್ಷಣೆ ಕೈಯುತ್ತಿರುವ ಆ ನನ್ನ ಸೋದರ ಮಾವ ಶ್ರೀಕೃಷ್ಣನಲ್ಲಿ ಕಲಿತ ವಿದ್ಯೆ ವ್ಯರ್ಥಗೊಳಿಸಲೇ? ಈ ಜಗತ್ತಿನಲ್ಲಿ ದಶರಾಮಾಂಕಿತ ಪಡೆದ ನನ್ನ ನನ್ನ ಜನಕ ಪಾರ್ಥವೀರನಿಗೆ ಚುಚ್ಚುತ್ತಾರೆ. ಅದು ಅಲ್ಲದೆ ವಾಯುಪುತ್ರನಲ್ಲಿ ಕಲಿತ ಗದಾಯುದ್ಧದ ಸಾಧನೆಯನ್ನು ಅಷ್ಟ ದಿಕ್ಪಾಲಕರಿಗೆ ಹೋಮ ಮಾಡಲಿ. ಮಾವ ದುಷ್ಟ ಧುಮೈನಲ್ಲಿ ಕಲಿತ ಪೋರ ಮಲ್ಲ ಯುದ್ಧದ ಪೌರುಷವನ್ನು ಭೂದೇವಿ ಗರ್ಭಕ್ಕೆ ಬೆಳೆಸಿ ವೀರರಾಗಲಿ. ಅದು ಅಲ್ಲದೆ ರಣರಂಗಕ್ಕೆ ಹೋಗಿ ಶತ್ರುಗಳನ್ನು ಹೋರಾಡಿ ರಣ ಹೇಡಿಯಂತೆ ಹೋರಾಡಿ ಬರುವೆನು. ಆದರೆ ತಮ್ಮ ಆಜ್ಞೆ ಆಗಬೇಕು ದೊಡ್ಡಪ್ಪ. ಅಗ್ರಜ, ಅಭಿಮನ್ಯ ಅಗ್ನಿಯನ್ನು ದಮನ ಮಾಡಬೇಡ, ಅವನಿಗೆ ಅನುಮತಿಯನ್ನು ಕೊಡು. ಅಭಿಮನ್ಯು ವ್ಯೂಹವನ್ನು ಬೇಯಿಸಿದ ತಕ್ಷಣವೇ ನಾವು ಸೇನೆ ಸಮಾತರಾಗಿ ನುಗ್ಗಿ
ಆ ವ್ಯೂಹವನ್ನು ಬೇರಿಸಿ ಯುದ್ಧವನ್ನು ಮುಗಿಸುವರು. ತನಯನೇ ನಿನ್ನಯ ಬಯಕೆಯ ಕುಮಾರ, ತನಯನೇ ನಿನ್ನಯ ಬಯಕೆಯ ಹನುಮಾನವಿ ಮೊರಳಿ ಪೂಜಿಸಿದ ಕುಮಾರ. ನೀನೀಗಲೇ ವಿನಯದಿ ಯುದ್ಧಕ್ಕೆ ಹೋಗಲು, ನೀನೀಗಲೇ ವಿನಯದಿ ಯುದ್ಧಕ್ಕೆ ಹೋಗಲು ಗಣತದಂತು ಆಶೀರ್ವದಿಸುವೆನು ಕುಮಾರ. ಕುಮಾರ ಹೋಗು, ದೇಶಾಲಿಯಾಗಿ ಬಾ. ಭೀಮಸೇನ, ಈ ಕುಮಾರನನ್ನು ರಣರಂಗದಲ್ಲಿ ಒಂದು ಸೆಳವು ಬಿಡದಂತೆ ಇವನನ್ನು ಕಾಪಾಡುವ ಬಾರ ನಿಂದು. ಇದೋ ಈ ಕುಮಾರನು ನಿನ್ನ ಕೈಯಲ್ಲಿಟ್ಟಿರುವನು. ಅದೇ ಆಗಲಿ ಅಗ್ರಜ. ದೊಡ್ಡಪ್ಪ, ಇನ್ನು ನಮಗೆ ಭಯವೇ. ಹೋ ನಡೆ. ಮುಗಿಲಿಗೆ ಹಾರನೆ ಬಾನಹು ಕೋಗಿಲೆ, ಮುಗಿಲಿಗೆ ಹಾರನೆ ನಿಮ್ಮನ ಸೇರಲೆ, ಸೇರಿನ ಹಾಡಲೆ ನಿಮ್ಮನ ಸೇರಲೆ, ಸೇರಿನ ಹಾಡಲೆ. ವಸಂತ ಮಾಸದಿ ಹೊಸ ರಾಗಮನದಲ್ಲಿ ಮೂಡಿ, ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂಭ್ರಮ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದಿ ಹೊಸ, ವಸಂತ ಮಾಸದಿ ಹೊಸ, ವಸಂತ ಮಾಸದಿ ಹೊಸ. ಸ್ವಾಮಿ ಪ್ರಾಣೇಶ್ವರಿ, ಈ ಉದ್ಯಾನವನದಲ್ಲಿ ಮೈಮನ ಮರೆಸುತ್ತಾ ದುಂಬಿಯಂತೆ ಮಧುವ ನೀರಲು ನನಗಾಗಿ ಕಾದಿರುವಲ್ಲವೇ? ಹೌದು ಸ್ವಾಮಿ. ಶೃಂಗಾರವನದಲ್ಲಿ ಸರಸ ಸಲ್ಲಾಪದಿ ನಲೆಯುವ ಚೆಲುವಿನ ಲತೆ ಕಾದಿಹೆ ಬಾ ಮಧುವ ನೀರಲು ಭ್ರಮರ, ಮಧುವ ನೀರಲು ಭ್ರಮರ. ಬಾ ಚೆಲುವೆ ಪರಾಗದ ಮಧುವೆ, ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಮಧುವೆ. ಕುಡಿನೋಟದಲ್ಲಿ ನಲ್ಲನ ಮನಸೆಳೆದ ಕಣ್ಣೋಟಕ್ಕೆ ಮನಸೋತಿಹೇನೆ. ಕುಡಿನೋಟದಲ್ಲಿ ನಲ್ಲನ ಮನಸೆಳೆದ ಕಣ್ಣೋಟಕ್ಕೆ ಮನಸೋತಿಹೇನೆ. ಹೃದಯದ ತಾಪವ ನೀಗಿಸುವ ಚೆಲುವೆ, ಹೃದಯದ ತಾಪವ ನೀಗಿಸುವ ಚೆಲುವೆ. ಇನಿಯನ ಮನದಲ್ಲಿ ಅನುದಿನ ಬೆಳಗ, ಇನಿಯನ ಮನದಲ್ಲಿ ಅನುದಿನ ಬೆಳಗ ಚೆಲುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಮಧುವೆ. ಪ್ರಿಯಾ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ
4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಅದು ಈ ದಿನ ಲಭಿಸಿತು ಪ್ರಿಯಾ. ಸುಂದರಿ, ನಿನ್ನ ಹೃದಯಾದಿ ದೇವನ ದರ್ಶನವನ್ನು ಹೊಂದಿದೆನು. ಆಹಾ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನೇ ನಿಮಗೆ ನೀಡಿರುವಾಗ ಇನ್ನು ನನ್ನದಾಗಿ ಅದೇನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವೇನಿದೆ? ನಾನು ಅದನ್ನು ಬಲ್ಲೆನೆ ಪ್ರೇಯಸಿ. ಆದರೆ ಪ್ರತಿದಿನ ಪ್ರತಿಕ್ಷಣ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿ ಬಂದಾಗ ಭಕ್ತಳಾದ ನಾನು ನಿರಾಕರಿಸುವುದು. ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ವಿ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಸ್ವಾಮಿ, ನಾನೇ ಆರಿಸಿ ಆಯ್ದು ಕಟ್ಟಿರುವ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನರಾಗಿ ಪ್ರಿಯಾ. ಪ್ರಾಣೇಶ್ವರಿ, ಸ್ವಾಮಿ, ಓ ನಲ್ಲನೆ ಸಡಿ ಮಾತರಿಂದ ನುಡಿವೆಯ ನಾನೀನೆ ಮುಟ್ಟಿಸಲಿನಲ್ಲ ತಿಳಿಸೆಯ ನಾನಿನ್ನ ಬಿಡಲು ಎಂದಿಗೂ ನೀ ನನ್ನ ಜೀವ ಎಂದಿಗೂ. ಪ್ರಿಯಾ, ಸ್ವಾಮಿ, ಅಲ್ಲಿ ನೋಡಿದ್ದೀರಾ ಪ್ರಾಣೇಶ್ವರ? ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾವನ್ನೇ ನೋಡೆನ್ನುತ್ತಾ ನನ್ನ ನಿನ್ನ ಸಂದೇಶವ ನನಗೆ ಹೇಳಿದೆ, ನನಗೆ ಹೇಳಿದೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮನಸೋತೇನೆ ಎಲ್ಲ ನಿನಗೆ ಬಿಡುಮೌನ ಜಾಣ ಬಯಸಿದೆ, ಬಿಡುಮೌನ ಜಾಣ ಬಯಸಿದೆ, ಮನಸೋತೇನೋ ನಲ್ಲ. ಸುಂದರಿ, ದೇವನು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆಹಾ. ಸ್ವಾಮಿ, ಇದಕ್ಕಿಂತ ಮುಖ ಭಂಗಿ ನನ್ನಿಂದೇನಾದರೂ ಅಪರಾಧವಾಯಿತೆ? ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ಕಾರ ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಆರೋಗ್ಯವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತರವಾಗಿರುವುದು. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದು ಪ್ರಿಯಾ. ಉತ್ತರ, ದ್ರೋಣ ಚಕ್ರವ್ಯೂಹವು ನಿರ್ಮಿಸಿದ ದ್ರೋಣ ಚಕ್ರವನ್ನು ಭೇದಿಸಲು ಜ್ಯೇಷ್ಠ ಪಿತ ಅನುಮತಿ ಪಡೆದು ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ, ಆ ದಿನ ತಾಯಿಯ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಗಿತ್ತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತ ಸ್ಥಾನವಲ್ಲ. ಪ್ರಾಣೇಶ್ವರ, ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಾಣವನ್ನು ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆ
ನೀರಾಜ ನೇತ್ರನೆ ತಾಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ನೀರಾಜ ನೇತ್ರನೆ ತಾಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯಶೀಲೆ ಕೋಮಲಬಾರೆ ಕಾರುಣ್ಯಶೀಲೆ ಕೋಮಲಬಾರೆ ಸಂಗ್ರಾಮಕ್ಕೆ ಇಂದು ನಾ ಹೋಗು ಸಂಗ್ರಾಮಕ್ಕೆ ಇಂದು ನಾ ಹೋಗು ನೀರಾಜ ನೇತ್ರನೆ ತಾಕೋಪವೇ ನಾರಿಯ ಕೋಪ ತಾಳಿರಿ ರೂಪ ನಾರಿಯ ಕೋಪ ತಾಳಿರಿ ರೂಪ ನಾರಿಯ ಕೋಪ ತಾಳಿರಿ ರೂಪ ನಾರಿಯ ಕೋಪ ತಾಳಿರಿ ರೂಪ ಸಂಗ್ರಾಮದೊಳಿಂದ ಚಾತುರ್ಯ ತೋರಿ ಸಂಗ್ರಾಮದೊಳಿಂದ ಚಾತುರ್ಯ ತೋರಿ ವೀರಸತಿ 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 ಎಂದೀಗ ನಾರಾಡಿವೆ ಸಾಕಿ ವಿನೋದ ಸರೋಜಾನನ ನಾವಲ್ಲೇ ನಿಮ್ಮ ಪ್ರೇಮಾಂಜನ 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 ಪ್ರಿಯಾ ಪ್ರೇಯಸಿ ಇದು ಉಪವಾಸ ಸಮಯವಲ್ಲ ಗೌರವ ಇದ್ದು ಒದಗಿರುವುದು ಈಗಲೂ ನೀನು ನಗುತ್ತಿರುವೆಯಾ ಸ್ವಾಮ್ ಹಾಗೆಲ್ಲ ಸ್ವಾಮ್ ನಿಜವನ್ನು ನಾನು ಹೇಳುವನು ಕೇಳಿ ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು ಗಾನಶೀಲಿ ಹಾಸ್ಯಮಯಾದ ಇಬ್ಬರ ಉತ್ತರೆಯನ್ನು ನೋಡಿರುವುದು ಇನ್ನು ಮುಂದೆ ವೀರಾಂಗನಿಯಾದ ವೀರ ಸತಿಯನ್ನು ನೋಡಿರುವಂತೆ ಪ್ರಿಯಾ ಸಂತೋಷವಾಗಿ ನನ್ನನ್ನು ಕಳಿಸಿಕೊಡಬಲ್ಲ ಸ್ವಾಮಿ ದುಃಖಿಸುವುದಿಲ್ಲ ಸ್ವಾಮಿ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಟ್ಕೊಳ್ಳಾರದ ಪತ್ನಿಯ ವೀರಾಂಗನಿಸಿಕೊಳ್ಳಬಲ್ಲಲಿ ನಾನು ನೋಡುವುದೇನನ್ನು ಈಶ್ವರ ಈ ಸ್ವರ್ಣ ಪುತ್ತಲೆಯಲ್ಲಿ ಶಿರೀಸರ ಮರ್ದನ ಮಾಧುರ್ಯ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ ಈ ಸಂಸಾರದ ದುಃಖ ಮಧ್ಯದಲ್ಲಿ ನನಗಾಶ್ರಯ ಕೊಡು ಸ್ವಾಮಿ ನೀವು ಕ್ಷತ್ರಿಯ ರತ್ನ ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲ ಸ್ವಾಮಿ ಆದರೆ ನಿನಗಾವ ಗೌರವವಿಲ್ಲ ಉತ್ತರ ಈ ದಿನ ಯುದ್ಧದಲ್ಲಿ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ದುಃಖವನ್ನು ಅಡಗಿಸಿಕೊಂಡು ಕಣ್ಣೀರು ಭೂಮಿಗೆ ಉದಿಸದೆ ಸಾಹಸ ಮುಖ್ಯರನ್ನಾಗಿ ಎಷ್ಟೊಂದು ಜನ ವೀರ ಪತ್ನಿಯರು ವೀರ ಇರುವುದು ಸ್ವಾಮಿ ರಣರಂಗದಲ್ಲಿ ಕಾದಾಡುವಾಗ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಣಿದೆ ಯಾರು ಶತ್ರು ಸೈನ್ಯ ಮಧ್ಯೆ ಪುತ್ರನ ಸಾಹಸವಣ್ಣನನ್ನು ಕೇಳಿ ಆನಂದ ಪಾಶ ಸುರಿಸದ ಮಾತೆ ಯಾರು ಪುರುಷನ ಗೌರವವೇ ನಾರಿಯ ಗೌರವ ಅದೇ ಅವಳ ಜೀವನ ಸರ್ವಸ್ವ ಅಲ್ಲವೇ ಹಾಗಾದರೆ ನಿನಗಾವ ಗೌರವವಿಲ್ಲವೇ ಉತ್ತರ ದುಃಖಿಸುವುದಿಲ್ಲವೇ ಉತ್ತರ ದುಃಖಿಸುವುದಿಲ್ಲ ಸ್ವಾಮಿ ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು ಉತ್ತರ ಈ ದಿನ ಯುದ್ಧದಲ್ಲಿ ಈ ನಿನ್ನ ನುಡಿಮುತ್ತಿಗಳೇನಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ ಆಗಲಿ ಪ್ರಿಯಾ ಅದು ಸೂರ್ಯನ ಕಿರಣಗಳಿಂದ ತಾವರ ಅಳಿದಂತೆ ನಿನ್ನ ನಗುಮುಖವನ್ನು ಚೆಲ್ಲಿ ನನ್ನನ್ನು ಕಳಿಸಿಕೊಡು ನೀನೇ ನೀನೇ ನನ್ನು ಸ್ಮರಿಸುವೆನು ನೀನೇ ನನ್ನನ್ನು ನೆನೆಸುವೆನು ನೀನೇ ನನ್ನೇ ಮನದಲು ಹೃದಯವ ಕಳವಳ ಪಡಿಸುವೆಯ ನೀನೇ ಕನಸೊಳಗೆ ಹೊಸ ಮೈಸಿರಿಯೇ ಆ ಮೈಸಿರಿಯೊಳಗೆ ಹೊಸ ಕನಸೆ ಕನಸೊಳಗೆ ಹೊಸ ಮೈಸಿರಿಯೇ ಆ ಮೈಸಿರಿಯೊಳಗೆ ಹೊಸ ಕನಸೆ ಕನಸೋ ನನಸೋ ವೈಷ್ಣವ ಮಾಯೆ ಕನಸೋ ನನಸೋ ವೈಷ್ಣವ ಮಾಯೆ ತಿಳಿದು ತಿಳಿಯದೆ ಅಯ್ಯೋ ನೀನೇ
ಹೃದಯವ ನೀನೇನ. ಪ್ರೇಯಸಿ, ನೀನು ಹಾಕಿದ ಪ್ರೇಮದ ಮಾಲೆ ಇಂದು ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನಾನಿನ್ನು ಹೊರಡಲೇ. ಹಾಗಲಿ ಪ್ರಿಯ. ಪ್ರಾಣೇಶ್ವರಿ, ಪ್ರಿಯ, ಪ್ರಾಣೇಶ್ವರಿ, ಪ್ರಿಯ. ಪ್ರಾಣೇಶ್ವರಿ. ಭೀಮಸೇನ, ಈ ಸಾರಿ ದುರ್ಯೋಧನನು ನಿಮ್ಮನ್ನು ಖಂಡಿತವಾಗಿ ವಂಚಿಸುವನು. ಈಗೇನು ಮಾಡುವುದು ಜನಾರ್ದನ? ಧರ್ಮನಂದನ, ನೋಡುವುದೇನು ಮಾಡುವುದೇನು? ದುರ್ಯೋಧನು ವೈಶಂಪಾಯನ ಸರೋವರದಲ್ಲಿ ಜಲಭ್ರಷ್ಟನಾಗಿ ಹಡಗಿ ಕುಡುತ್ತಿರುವನು. ಕೂಗು ಯುಧಿಷ್ಠಿರ, ಒಳಗೆ ಬರುವನು. ಅಣ್ಣ, ನಿನ್ನ ಮೃದು ಮುಡಿಗಳಿಂದ ಕರೆದರೆ ಅವನು ಬರುವುದಿಲ್ಲ, ನಾನೇ ಕೂಗುವೆನು. ಎಲ್ಲವೋ ಅದವನೇ, ನಿನ್ನ ಬಂಧು ಬಾಂಧವರು ಮಹಾಪರಾಕ್ರಮಶಾಲಿಗಳು. ನಿನ್ನ 11 ಅಕ್ಷೋಣಿ ಸೈನ್ಯವು ನಾಶವಾದರು. ನೀನು ಬಂದು ಈ ಸರೋವರದಲ್ಲಿ ಅಳುಗು ಕುಳಿತೀಯ. ಕುಲಾದಕ ಏಡಿ ಸ್ವಾನದಂತೆ ಬಂದು ಈ ಸರೋವರದಲ್ಲಿ ಅಳುಗು ಕುಳಿತೀಯ. ಹೊರಗೆ ಬಾರೋ ಅಯೋಗ್ಯ. ಅವರು ನನ್ನನ್ನು ಕಠೋರ ವಾಕ್ಯಗಳಿಂದ ಕರೆಯುತ್ತಾರವರು. ರಕ್ಕಸಿಯಾದ ಇಡಂಬೆ ಗಂಡ ಭೀಮನೋ, ಬಂಡ ಭೀಮನೋ, ಎಲವೆಲವೋ ದುರಾತ್ಮ. ನಾನು ಪ್ರಾಣಭಯದಿಂದ ಇಲ್ಲಿಗೆ ಬಂದವನಲ್ಲ. ನನ್ನ ಶರೀರವನ್ನು ಶಾಂತಿಗೊಳಿಸಲು ಈ ಸರೋವರದಲ್ಲಿ ಕುಳಿತಿದ್ದನು. ಕೆಲವೋ ದುರ್ಯೋಧನ, ಮೃತ್ಯುವಿನ ತ್ರೋಡಿಗಳಕ್ಕೆ ಸಿಲುಕಿ ಏಕೆ ಒದ್ದಾಡುತ್ತಿರುವೆ? ಈಗಲ ಅದು ಶರಣಾಗತರಾಗು. ಇಲ್ಲವಾದರೆ ಈ ಪ್ರಪಂಚದಲ್ಲಿ ಉಳಿದಿರೋದು ನೀನು ಇದೇ ಕಡೆ ದೇವಿ ಎಂದು ತಿಳಿದುಕೋ. ಎಲ್ಲವೆಲ್ಲವೋ ನಪುಂಸಕನಾದ ಅರ್ಜುನನೇ, ವರ್ಷಾಂತ ಹೆಂಗಸಿನಂತೆ ವರ್ಷಾಂತವರೆಗೂ ವೇಷವನ್ನು ಮರೆಸಿಕೊಂಡಿರುವ ನಿನ್ನಂತವನಾದರೆ ಶರಣಾಗುವನು. ಈ ಅಸಹಾಯ ಕಿಶೋರನು, ಈ ದುರ್ಯೋಧನನು ಶರಣಾಗಲು ಸಾಧ್ಯವೇ? ಭೀಮಸೇನ, ಇದು ನಿನ್ನ ಯುದ್ಧದ ಹವಾಮಾನ. ದುರ್ಯೋಧನಿಗೆ ಏನಂದು ಉತ್ತರ ಕೊಡುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನೀ ಶುಭ ಸಂದರ್ಭಕ್ಕಾಗಿಯೇ ಕಾಯುತ್ತಿದ್ದೆನು. ಎಲ್ಲವೋ ಕೌರವ ಅದಮನೆ, ಹಿಂದೆ ಈ ಭೀಮನನ್ನು ಒರೆಸಲು ಬಂದ ಆ ಜರಾಸಂಧ, ಕೀಚಕ, ಹಿಡಿಂಬಾಸುರ, ಬಕಾಸುರ ಎಂಬ ಗತಿ ಆಯ್ತೆಂದು ತಿಳಿದೀಯಾ? ಏ ಕೌರವ ಅರವನೇ. ಓಹೋ, ಎಂದೋ ತಿಳಿದುಕೊಂಡಿರೋನು ನೀನು ಈ ಪಳ್ಳು ಪರಾಕ್ರಮವನು. ಹೇಳು, ಏಕಚಕ್ರಪುರದೊಳಗೆ ಎತ್ತಿ ಭಿಕ್ಷೆ ನೀವು ತಿರುಪೆ ಅನ್ನವನ್ನುಂಡ ನೀನು ತಿರುಪೆ ಎತ್ತಿದವೋ ಇಲ್ಲವೋ ಕೇಳಿ ಜನರನ್ನು ಬಾಧಿಸಿದ ಕಿರಾತಕ ಈ ಗಿರಿಂಬಾಸನನ್ನ ಕೊಂದ ದರಗಟ್ಟಿ ಭೀಮನೋಣ ಜಗಜಟ್ಟಿ ನಾನೆಂದು ಹೇಗೆ ಜಂಬವ ಕೊಚ್ಚುವೆ? ವಿರಾಟ ನಗರದಲ್ಲಿ ನೀ ಅಡಿಗೆ ಬೆಟ್ಟಂಗಿಯಾದೆ ಬಣ್ಣ ಭೀಮನೋ. ಅಡಿಗೆ ಬಟ್ಟಂಗಿಯೋ ಮರೆಯೋ ಕಾಣುತ್ತಿದ್ದ ಆ ಕೀಚಕನ ಕೊಂದಿದ್ದ ಜಗದಟ್ಟಿ ಭೀಮನೋ. ಗಂಧರ್ವಪತಿ ನಿನ್ನ ಬಂಧನವ ಬಿಡಿಸಿದಳು, ಒದೆದು ನಿನ್ನ ಬಂಧನವ ಬಿಡಿಸಿದಳು. ಆ ಮಾತು ಇನ್ನೇಕೆ? ಬೇಗ ಬಾರೋ ಇದ್ದಕ್ಕೆ.
ಭೀಮಸೇನ ನಿರಾಶನಾಗಬೇಡ, ತೊಡೆ ತಟ್ಟಿ ಕ್ಷೌರ್ಯದಿಂದ ಕಳಗ ಮಾಡು. ರಕ್ಷಿಸುವ ವಸುದೇವ. ಈಗ ನನ್ನ ಬಗ್ಗೆ ಬಂದಿತು. ಬೇಗ ಮಾಡುವುದಕ್ಕೆ ಕೃಷ್ಣ ಕೃಷ್ಣ ಭೀಮಸೇನ ಶಾಂತಿ. ಭೀಮನು ಯುದ್ಧ ನಿಯಮವನ್ನು ಉಲ್ಲಂಘಿಸಿದರು. ಎಲ್ಲೋ ಅಯ್ಯೋ ಕೌರವಾದ ಈಶ್ವರ ಮನೆ. ಈಶ್ವರ. ಎಲ್ಲವೋ ಕೌರವ ಆದಮನೆ, ಅಂದು ಕುರುಸಭೆಯಲ್ಲಿ ಯಾವ ಅಂಗದಿಂದ ವಿಜೃಂಭಿಸಿದೆಯೋ ಅದೇ ಅಂಗವನ್ನು ಮುರಿದು ಹಾಕಿರುವೆನು. ಭೀಮಸೇನ ಶಾಂತನಾಗು. ಧರ್ಮನಂದನ ಅರ್ಜುನ, ಪರಮಾತ್ಮ. ಇನ್ನು ಮಹಾಭಾರತ ಸಂಗ್ರಾಮವು ಶಾಂತಿಯಾಗಿ ಅಮೃತಧಾರೆಯಿಂದ ಆಗಮಿಸಿರು. ಅದು ಭಾಸ್ಕರನ್ನು ಉದಯಿಸಿ ಜಗತ್ತಿಗೆ ಬೆಳಕನ್ನು ತೋರುತ್ತದೆ. ನಡೀರಿ, ಧರ್ಮರಾಜ್ಯದ ಪಟ್ಟಾಭಿಷೇಕಕ್ಕೆ ಸಜ್ಜುಗೊಳ್ಳೋಣ. ಬರೋಪರ ಬಹುಪರ Hey.